ಓಂ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಜಾತಿ ಪರಂಜಯತಿ ಸೋಚ್ಯುತಃ. ಸಂಧ್ಯಾವಂದನೆ ಮಂತ್ರಾರ್ಥ. ಸಂಧ್ಯಾವಂದನೆ ಅಂದರೆ ಏನು, ಯಾಕೆ, ಹೇಗೆ? ಸಂಧ್ಯೆಯಲ್ಲಿ ಮಾಡುವ ಅನುಷ್ಠಾನ ಸಂಧ್ಯಾವಂದನೆ ಅಂತ ಒಂದರ್ಥ. ಸಂಧ್ಯಾರೂಪಿಯಾದ ಭಗವಂತನಿಗೆ, ಸಂಧ್ಯಾಕಾಲ ನಿಯಾಮಕನಾದ ಭಗವಂತನಿಗೆ ಸಂಧ್ಯಾಕಾಲದಲ್ಲಿ ಮಾಡುವಂತಹ ವಂದನೆ ಸಂಧ್ಯಾವಂದನೆ. ಸಂಧ್ಯೆಯಲ್ಲಿ ವಂದನೆ ಸಂಧ್ಯಾವಂದನೆ, ಸಂಧ್ಯಾಕಾಲದಲ್ಲಿ ಮಾಡುವ ವಂದನೆ ಸಂಧ್ಯಾವಂದನೆ, ಸಂಧ್ಯಾರೂಪಿಯಾದ ಭಗವಂತನಿಗೆ ಮಾಡುವ ವಂದನೆ ಸಂಧ್ಯಾವಂದನೆ. ಇದನ್ನು ಯಾಕೆ ಮಾಡಬೇಕು, ಯಾಕೆ ಅಷ್ಟು ಇಂಪಾರ್ಟೆನ್ಸು? ದಿನದ 24 ಗಂಟೆಯಲ್ಲಿ ಮಾಮೂಲಿ ಟೈಮ್ ಥರನೇ ಇದು ಒಂದು ಟೈಮು. ಹಾಗಿದ್ದಾಗ ಇದಕ್ಕೆ ಯಾಕಷ್ಟು ಇಂಪಾರ್ಟೆನ್ಸು ಒಂದು ಪ್ರಶ್ನೆ. ನಮ್ಮ ಈ ದೇಹ ಹೇಗೆ ಕೇಳಿದರೆ, ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎರಡು ಒಂದೇ. ಬ್ರಹ್ಮಾಂಡ ಅಂದರೆ ಯೂನಿವರ್ಸ್, ಕಾಸ್ಮಾಸ್. ಪಿಂಡಾಂಡ ಅಂದರೆ ನಮ್ಮ ದೇಹ. ಇವೆರಡು ಬೇರೆ ಅಲ್ಲ. ಅವುಗಳ ಸ್ಟ್ರಕ್ಚರ್ ಬೇರೆ ಇರ್ಬೋದು, ಹೊರಗಡೆ ಕಾಂಪ್ಲೆಕ್ಸಿಟಿ ಬೇರೆ ಇರ್ಬೋದು, ಆದರೆ ಮೂಲ ಸ್ವರೂಪ ಒಂದೇ. ಇಲ್ಲಿರುವ ರಚನೆ ಹೇಗೋ ಇಡೀ ಸೃಷ್ಟಿಯ ರಚನೆಯೂ ಹಾಗೆ. ಹಾಗಾಗಿ ಈ ಪ್ಲ್ಯಾನೆಟಿಗೆ ಏನಾಗುತ್ತೆ, ಈ ಸೋಲಾರ್ ಸಿಸ್ಟಮಿಗೆ ಏನೆಲ್ಲ ಆಗುತ್ತೆ ಅದಷ್ಟು ಈ ದೇಹಕ್ಕೆ ಹಾಗೆ ಆಗುತ್ತೆ, ಪೂರ್ತಿಯಾಗಿ ಅಫೆಕ್ಟ್ ಆಗುತ್ತೆ. ಅದೇ ರೀತಿ ದೇಹ ಅಂತ ಹೇಳಿದಾಗ ಅದು ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಈ ಉದಾಹರಣೆಗೆ ಮಳೆಗಾಲ ಮುಗಿದು ಚಳಿಗಾಲ ಬರುವ ಟೈಮ್, ಒಂದು ಕಾಲ ಮುಗಿದು ಇನ್ನೊಂದು ಕಾಲ ಬರುತ್ತೆ ಅಂಥ ಟೈಮ್. ಆಗ ಏನಾಗಿರುತ್ತೆ, ದೇಹ ಆ ಮಳೆಗಾಲಕ್ಕೆ ಅಡ್ಜಸ್ಟ್ ಆಗಿರುತ್ತೆ. ಚಳಿಗಾಲ ಬಂದಾಗ ಬಿಸಿಲು ಬೀಳೋಕ್ಕೆ ಶುರುವಾಗುತ್ತೆ, ಚಳಿ ಶುರುವಾಗುತ್ತೆ. ಆಗ ಒಂದಷ್ಟು ದೇಹದಲ್ಲಿ ಒಂದಷ್ಟು ಚೇಂಜ್ ಆಗುತ್ತೆ. ಏನಾಗುತ್ತೆ ಅದರ ಪರಿಣಾಮ ಕೇಳಿದರೆ ಜ್ವರ, ಥಂಡಿ, ಶೀತ ಇಂಥದ್ದೆಲ್ಲ ಆಗುತ್ತೆ, ಕೆಮ್ಮು. ಅದು ಯಾಕಾಯಿತು? ಅಡ್ಜಸ್ಟ್ ಆಗಿರೋ ದೇಹ ಇನ್ನೊಂದು ರೀತಿಯಾಗಿ ಅಡ್ಜಸ್ಟ್ ಆಗಬೇಕಾದ್ರೆ, ಶಿಫ್ಟ್ ಆಗಬೇಕಾದ್ರೆ ಒಂದಷ್ಟು ಚೇಂಜಸ್ ಆಗುತ್ತೆ. ಹಾಗಾಗಿ ಆ ಏರುಪೇರೆಲ್ಲ ಆಗುತ್ತೆ. ಅದೇ ರೀತಿ ರಾತ್ರಿ ಮುಗಿದು ಬೆಳಗ್ಗೆ ಬರುವ ಸಮಯ ಸಂಧ್ಯಾಕಾಲ, ಅಥವಾ ಹಗಲು ಮುಗಿದು ರಾತ್ರಿ ಬರುವ ಕಾಲ ಸಾಯಂ ಸಂಧ್ಯೆ. ವಸ್ತುತಃ ಯೋಗಶಾಸ್ತ್ರಗಾರರು 4 ವಿಭಾಗ ಮಾಡ್ತಾರೆ, 4 ರೀತಿಯ ಸಂಧ್ಯೆ ಅಂತ. ವಸ್ತುತಃ ತ್ರಿಸಂಧ್ಯೆ, 3 ಸಂಧ್ಯೆ. ರಾತ್ರಿ ಮುಗಿದು ಬೆಳಿಗ್ಗೆ ಬರುವ ಕಾಲ ಪ್ರಾತಃ ಸಂಧ್ಯೆ, ಸೂರ್ಯೋದಯಕ್ಕಿಂತ 20 ನಿಮಿಷ ಮುಂಚೆ, 20 ನಿಮಿಷ ನಂತರ. ಮಧ್ಯಾಹ್ನ ಸಂಧ್ಯೆ, ಸೂರ್ಯ ಕರೆಕ್ಟ್ ನೆತ್ತಿಯ ಮೇಲೆ ಇರುವ ಸಮಯ ಮಧ್ಯಾಹ್ನ, 20 ನಿಮಿಷ ಆಚೆ ಈಚೆ. ಅದೇ ರೀತಿ ಸಾಯಂ ಸಂಧ್ಯೆ, ಸನ್ಸೆಟ್ಗೆ 20 ನಿಮಿಷ ಮುಂಚೆ, 20 ನಿಮಿಷ ನಂತರ. ಇದು ಮಾಮೂಲಿ ಆಯಿತು. ಇನ್ನು ತಂತ್ರವತ್ತು ಮಾಡುವವರು, ತಾಮಸ ಉಪಾಸನೆ ಮಾಡುವವರಿಗೆ ಇನ್ನೂ ಒಂದು ಸಂಧ್ಯಾಕಾಲ ಇರುತ್ತೆ. ಅದು ಯಾವುದು ಕೇಳಿದರೆ ಮಧ್ಯರಾತ್ರಿಯ ಸಂಧ್ಯೆ. ರಾತ್ರಿಯ ಟೈಮನ್ನು ಕರೆಕ್ಟ್ ಹಾಫ್ ಮಾಡಿದಾಗ ಎಷ್ಟು ಬರುತ್ತೆ, ಆ ಟೈಮಿನ 20 ನಿಮಿಷ ಹಿಂದೆ, 20 ನಿಮಿಷ ಆಚೆ. ಉದಾಹರಣೆಗೆ 6 ಗಂಟೆಗೆ ಸೂರ್ಯಾಸ್ತ, 6 ಗಂಟೆಗೆ ಸೂರ್ಯೋದಯ ಅಂತ ಹೇಳಿದರೆ ರಾತ್ರಿ 12 ಗಂಟೆ. ಅದರಿಂದ 20 ನಿಮಿಷ ಈಚೆ, 20 ನಿಮಿಷ ಆಚೆ. ಆ ಮಧ್ಯ ಸಮಯವನ್ನು ರಾತ್ರಿ ಸಂಧ್ಯೆ ಅಂತ. ಅದು ತಾಮಸ ಉಪಾಸಕರಿಗೆ ಹೆಚ್ಚು ಎಫೆಕ್ಟಿವ್, ಅವರಿಗೆ ಬೇಕಲ್ಲ. ಹಾಗಾಗಿ 4 ಸಂಧ್ಯೆಗಳು, ನಮಗೆ 3 ಸಂಧ್ಯೆಗಳು. ಯಾಕಂದರೆ ನಾವು ರಾತ್ರಿಯಲ್ಲಿ ಉಪಾಸನೆ ಮಾಡೋದಿಲ್ಲ ಅಂತ ಆಗಿದ್ದರಿಂದ 3 ಸಂಧ್ಯೆಗಳು. ಈ 3 ಸಂಧ್ಯೆ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಶಿಫ್ಟ್ ಆಗುತ್ತೆ. ಹಾಗೆ ಶಿಫ್ಟ್ ಆದಾಗ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ನಮ್ಮ ಎಮೋಷನ್ಸಲ್ಲಿ ಶಿಫ್ಟ್ ಆಗುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ, ನಾವು ಅವೇರ್ ಆಗಿದ್ದರೆ ನಮಗೆ ಗೊತ್ತಾಗುತ್ತೆ. ನಾವು ನಿದ್ದೆ ಮಾಡಿದರೆ ನಮಗೇನು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಾಗ ಏನಾಗುತ್ತೆ, ವ್ಯತ್ಯಾಸ ಆಗುತ್ತೆ, ಡಿಸ್ಟಾರ್ಷನ್ ಆಗುತ್ತೆ. ಸೊ ಈ ಡಿಸ್ಟಾರ್ಷನ್ ಆದರೆ ಏನಾಗುತ್ತೆ, ಫಿಸಿಕಲಿ, ಮೆಂಟಲಿ ನಮಗೆ ತೊಂದರೆಗಳು ಶುರುವಾಗುತ್ತೆ. ಹಾಗಾಗಿ ಏನು ಮಾಡಿದರು ಪ್ರಾಚೀನರು, ಈ ಟೈಮಲ್ಲಿ ನೀವು ಅವೇರ್ ಆಗಿರಿ. ಈ ಟೈಮಲ್ಲಿ ಒಂದಷ್ಟು ಏನು ಸ್ನಾನ, ಸಂಧ್ಯಾವಂದನೆ ಯಾಕೆ ಹೇಳಿದ್ರು ಕೇಳಿದರೆ, ಈ ಶಿಫ್ಟ್ ಆಗುತ್ತೆ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ, ಫ್ರೀ ಎನರ್ಜಿ ಸಿಗುತ್ತೆ ನಮಗೆ.
ಅಂದರೆ ರಾತ್ರಿಯ ಕಾಲದ್ದು ನಮಗೆ ಪವರ್ ಇದೆ, ಹಗಲಿನ ಕಾಲದ್ದು ನಮಗೆ ಎನರ್ಜಿ ಸಿಗುತ್ತೆ. ಎರಡೂ ಕಾಲಗಳು ಒಟ್ಟು ಸೇರುವ ಕಾಲ ಆದ್ದರಿಂದ ಎರಡೂ ಕಾಲದ ನಮಗೆ ಎನರ್ಜಿ ಫ್ರೀಯಾಗಿ ಸಿಗುತ್ತೆ. ಆದರೆ ನಾವು ಅವೇರ್ ಆಗಿ ಓಪನ್ ಆಗಿರಬೇಕು. ಈಗ ಹೇಗೆಂದರೆ ನಮ್ಮ ಹತ್ರದಲ್ಲೊಂದು 5G ಟವರ್ ಆಯಿತು, ನಾವು ಫ್ಲೈಟ್ ಮೋಡಿಗೆ ಹಾಕ್ಕೊಂಡಿದ್ದೇವೆ, ಅಥವಾ ನಮ್ಮ ಸಿಮ್ಮು 3G ಸಿಮ್ಮು, ಉಪಯೋಗ ಏನುಂಟು? ಹಾಗಾಗಿ ನಾವು ಓಪನ್ ಆಗಿರಬೇಕು. ಆಗಿದ್ದಾಗ ಮಾತ್ರ ನಮಗೆ ಅದರ ಎನರ್ಜಿ ಬೆನಿಫಿಟ್ ಸಿಗುತ್ತೆ. ನಾವು ಎಲ್ಲ ಫ್ಲೈಟ್ ಮೋಡಿಗೆ ಹಾಕ್ಕೊಂಡಿದ್ರೆ ಅದು ಎಷ್ಟು ದೊಡ್ಡ ಟವರ್ ಆದರೂ ನಮಗೆ ಸಿಗ್ನಲ್ ಬರೋದಿಲ್ಲ. ಅದೇ ರೀತಿ ಸೂರ್ಯೋದಯ ದಿವಸ ಆಗುತ್ತೆ. ಸೂರ್ಯನ ಶಕ್ತಿ ಯಾರೆಲ್ಲ ಅದಕ್ಕೆ ಅವೇರ್ ಆಗಿರ್ತಾರೋ ಅವರಿಗೆಲ್ಲ ಸಿಗುತ್ತೆ. ನಾವು ಫ್ಲೈಟ್ ಮೋಡಿಗೆ ಹಾಕಿ ನಿದ್ದೆ ಇನ್ನೂ ಹಾಸಿಗೆ ಬಿಡಲಿಲ್ಲ ಅಂತ ಆದರೆ ನಮಗೆ ನಷ್ಟ ಅಷ್ಟೇ, ಮೂರ್ಖರು ನಾವು ಆಗ್ತೀವಿ ಅಷ್ಟೇ ವಿಚಾರ. ನೀವು ಅಬ್ಸರ್ವ್ ಮಾಡಿ, ಪ್ರತಿ 40ರಿಂದ 50 ನಿಮಿಷಕ್ಕೆ ಆ ಟೈಮ್ ಪೀರಿಯಡಲ್ಲಿ ನಮ್ಮ ಪ್ರಾಣಶಕ್ತಿ, ನಮ್ಮ ಉಸಿರಾಟ ಏನಿದೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಬಲ ಹೊಳ್ಳೆಯಿಂದ ಶ್ವಾಸ ನಾವು ಉಸಿರಾಟ ಆಗ್ತಾಯಿದೆ ಅಂತ ಆದರೆ ಇನ್ನೊಂದು 40 ನಿಮಿಷ ಬಿಟ್ಟು ನೋಡಿದಾಗ ಅದು ಎಡ ಹೊಳ್ಳೆಗೆ ಶಿಫ್ಟ್ ಆಗಿರುತ್ತೆ. ಸೊ ಅದೇ ರೀತಿ ಪ್ರಾಣಶಕ್ತಿ ಸೂರ್ಯನಾಡಿಯಿಂದ ಚಂದ್ರನಾಡಿಗೆ, ಚಂದ್ರನಾಡಿಯಿಂದ ಸೂರ್ಯನಾಡಿಗೆ ಶಿಫ್ಟ್ ಆಗ್ತಾ ಇರುತ್ತೆ. ಈ ಸಂಧ್ಯಾಕಾಲದಲ್ಲಿ ಇದು ಮೋಸ್ಟ್ ವಾಲಟೈಲ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಆ ಶಕ್ತಿಯನ್ನು ಹಿಡಿದಿಟ್ಕೊಂಡ್ರೆ ನಮಗೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಎಲ್ಲ ರೀತಿಯ ಬೆನಿಫಿಟ್ ಆಗುತ್ತೆ. ಅದೇ ಉದ್ದೇಶಕ್ಕೆ ಸಂಧ್ಯಾ ವಂದನೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ನಾವು ಈಗಿರುವ ಲೈಫ್ ಸ್ಟೈಲಲ್ಲಿ ಮಧ್ಯಾಹ್ನ ಸಂಧ್ಯೆ ಸ್ವಲ್ಪ ಕಷ್ಟ ಆದೀತು, ಆದರೆ ಬೆಳಗ್ಗೆ ಮತ್ತು ಸಂಜೆ ಮಾಡಲೇಬೇಕು. ಹಾಗಿದ್ದರೆ ಸಂಧ್ಯಾ ವಂದನೆ ಅಂದ್ರೇನು? ಸಂಧ್ಯಾ ಕಾಲದಲ್ಲಿ, ಟ್ವೈಲೈಟ್ ಝೋನ್, ಆ ಟೈಮಲ್ಲಿ ಅನುಷ್ಠಾನ ಮಾಡೋದಕ್ಕೆ ಸಂಧ್ಯಾ ವಂದನೆ ಅಂತ ಹೆಸರು. ಅದು ಏನು, ಯಾಕೆ ಮಾಡಬೇಕಂತ ಗೊತ್ತಾಯಿತು. ಇನ್ನು ಅದನ್ನು ಮಾಡದೇ ಇದ್ದರೆ ದೋಷಗಳು. ಸಂಧ್ಯಾಹೀನಃ ಅಶುಚಿರ್ನಿತ್ಯಂ ಅನರ್ಹಃ ಸರ್ವಕರ್ಮಸು ಯತ್ಕಿಂಚಿತ್ ಕೃತೆ ಕರ್ಮ ನತಸ್ಯ ಫಲಮಶ್ನುತೆ. ಸಂಧ್ಯಾ ವಂದನೆಯನ್ನು ಮಾಡದೆ ಉಳಿದ ಕೆಲಸಗಳನ್ನು ಮಾಡಿದರೆ ಅವೆಲ್ಲ ನಿಷ್ಫಲ, ಝೀರೋ ರಿಸಲ್ಟ್. ಅದಕ್ಕಿಂತ ಯಾವುದೇ ಪ್ರತಿಫಲ ಸಿಗೋದಿಲ್ಲ. ಆಮೇಲೆ ಅವನು ನಿತ್ಯ ಅಶುಚಿ, ಅವನು ಯಾವತ್ತೂ ಮೈಲಿಗೆ. ಆಮೇಲೆ ಅನರ್ಹ ಸರ್ವಕರ್ಮಸು, ಅವನು ಎಲ್ಲ ಕರ್ಮಾನುಷ್ಠಾನಗಳಿಗೂ ಇನ್ಎಲಿಜಿಬಲ್. ಅವನು ಏನೆಲ್ಲ ಮಾಡ್ತಾನೆ ಅದರಷ್ಟರದ್ದು ಫಲ ಇಲ್ಲ. ಹಾಗಾಗಿ ಸಂಧ್ಯಾ ವಂದನೆಗೆ ಅಷ್ಟು ಇಂಪಾರ್ಟೆನ್ಸು. ಅದೊಂದು ಮಾಡಿದರೆ ನಮಗೆ ಕ್ವಾಲಿಫಿಕೇಷನ್ ಇದ್ದ ಹಾಗೆ. ಉಳಿದ ನಾವು ಸಂಧ್ಯಾ ವಂದನೆ ಮಾಡೋದಿಲ್ಲ, 2 ಗಂಟೆ ಪೂಜೆ ಮಾಡ್ತೀವಿ, 2 ಗಂಟೆ ಹೋಮ ಮಾಡ್ತೀವಿ, 2 ಗಂಟೆ ಜಪ ಮಾಡ್ತೀವಿ ಅಂತ ಆದರೆ ಅದರದ್ದೇನು ನಮಗೆ ಬೆಲೆ ಇಲ್ಲ. ಅದೆಲ್ಲ ನೀರಲ್ಲಿ ಮಾಡಿದ ಹಾಗೆ, ಅದರಿಂದ ಏನು ಉಪಯೋಗ ಇಲ್ಲ ಅಂತ. ಇನ್ನೂ ಏನೋ ಒಂದು ಮಾಡಲಿಕ್ಕಾಗಲಿಲ್ಲ, ಒಂದು ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡ್ಲಿಕ್ಕಾಗಲಿಲ್ಲ, ಹಾಗೇನು ಮಾಡಬೇಕು? ಪ್ರಮಾದಾದೇಕಕಾಲೇತು ಸಂಧ್ಯಾಲೋಪೋ ಭವೇದ್ಯದಿ ಅಂತ ಹೇಳಿದಾಗ ಏನು ಮಾಡಬೇಕು? ಗಾಯತ್ರಿ ಅಷ್ಟಶತಂತಸ್ಯ ಪ್ರಾಯಶ್ಚಿತ್ತಂ ವಿಶುದ್ಧತೆ ಪ್ರಾಣಾಯಾಮ ತ್ರಯಂ ಕೃತ್ವ ಅಂತ. ಪ್ರಾಣಾಯಾಮ ತ್ರಯಂ ಕೃತ್ವ ಕಾಲಾತೀತೋದ ಭವೆ ಚತುರ್ಘ್ಯಂತ ಗಾಯತ್ರಿ ಶಿರೋವ್ಯಾಹೃತಿ ಸಂಪುಟಂ ಅಷ್ಟೋತ್ತರಶತಂ ಗಾಯತ್ರಿ. ಅಂದರೆ ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡಲಿಕ್ಕಾಗಲಿಲ್ಲ ಅಂತ ಆದರೆ, ನಾವು ಬೇರೆ ಟೈಮಲ್ಲಿ ಮಾಡ್ತಾಯಿದ್ದೀವಿ ಅಂತ ಆದರೆ ಯಾವುದೋ ಅದಕ್ಕೆ ವ್ಯಾಲಿಡ್ ರೀಸನ್ ಇರಬೇಕು. ಸುಮ್ಮನೆ ನಿದ್ದೆಯಿಂದ ಎಚ್ಚರ ಆಗಲಿಲ್ಲ ಅಥವಾ ಬೇರೆ ಏನೋ ಕೆಲಸ ಇತ್ತು, ಆ ರೀತಿ ಎಲ್ಲ ರೀಸನ್ ಅಲ್ಲ. ಏನೋ ಒಂದು ಅನಾರೋಗ್ಯ ಇದೆ, ಹೆಲ್ತ್ ಸರಿ ಇಲ್ಲ, ಅಥವಾ ಬೇರೆ ಏನೋ ಎಮರ್ಜೆನ್ಸಿ ಇದೆ, ಯಾರಿಗೋ ಪ್ರಾಣಾಪಾಯ ಇದೆ, ಇಂಥ ಎಮರ್ಜೆನ್ಸಿ ರೀಸನ್ಸ್ ಇದ್ದಾಗ ಸಂಧ್ಯಾ ವಂದನೆ ಮಾಡಲಿಕ್ಕಾಗಲಿಲ್ಲ ಅಂತಾದಾಗ ಏನು ಮಾಡಬೇಕು? ನಾವು ಎಷ್ಟೊತ್ತಿಗೆ ಸಂಧ್ಯಾ ವಂದನೆ ಮಾಡ್ತೀವಿ ಆಗ ನಾವು ಮಾಮೂಲಿ 1 ಸರಿ ಪ್ರಾಣಾಯಾಮ ಮಾಡ್ತೀವಿ, ಇಲ್ಲಿ 3 ಸರಿ ಪ್ರಾಣಾಯಾಮ, 4 ಅರ್ಘ್ಯ, 108 ಗಾಯತ್ರಿ ಹೇಳ್ತಾರೆ. ಇಷ್ಟು ಮಾಡಿದರೆ ಪ್ರಾಯಶ್ಚಿತ್ತ ಅಂತ. ಮತ್ತು ಸಂಧ್ಯಾ ವಂದನೆಯಲ್ಲಿ ಪ್ರಧಾನ ಅಂತ ಯಾವುದನ್ನು ಮಾಡಿದರೆ ಸಂಧ್ಯಾ ವಂದನೆ ಅಂತ ಆಗುತ್ತೆ ಅಂದರೆ, ಒಂದು ಗಾಯತ್ರಿ ಜಪ, ಇನ್ನೊಂದು ಸೂರ್ಯ ಅರ್ಘ್ಯ, ಇನ್ನೊಂದು ದಿಗೋಪಸ್ಥಾನ. ಇವು 3 ಮಾಡಿದರೆ ಸಂಧ್ಯಾ ವಂದನೆ ಅಂತ. ನಮ್ಮ ಅಷ್ಟಾಕ್ಷರಿ ಜಪ ಮತ್ತು ಉಳಿದಿದ್ದು ಯಾವುದೇ ಜಪ ಅವೆಲ್ಲ ಒಂದು ಅಷ್ಟು ಪ್ರಧಾನ ಅಂತ ಅನಿಸೋದಿಲ್ಲ. ಸಂಧ್ಯಾ ವಂದನೆ ಅಂತ ಆಗಬೇಕಾದ್ರೆ ಇವು 3 ಇರಬೇಕು. ಇದಿಷ್ಟು ಸಂಧ್ಯಾ ವಂದನೆ ವಿಚಾರ.
ಸಂಧ್ಯಾಕಾಲದಲ್ಲಿ, ಅಂದರೆ 2 ಕಾಲ ಸೇರುವಂತಹ ಸಮಯ, ಹಗಲು ರಾತ್ರಿ, ಅದನ್ನು ಸಂಧಿ ಅಂತ ಹೇಳೋದು. ಆ ಸಂಧಿಯಲ್ಲಿ ದೇವರಿಗೆ ಮಾಡುವಂತಹ ವಂದನೆ, ಅದನ್ನು ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಅದೊಂದು ಎಲಿಜಿಬಿಲಿಟಿ ಮುಂದಿನ ಕರ್ಮಾಂಗಗಳಿಗೆ. ಮಾಡೋಕ್ಕಾಗದೇ ಇದ್ದಾಗ ಪ್ರಾಯಶ್ಚಿತ್ತವಾಗಿ 10 ಗಾಯತ್ರಿ, 108 ಗಾಯತ್ರಿ, ಶಕ್ಯವಿದ್ದಷ್ಟು ಗಾಯತ್ರಿಯನ್ನು ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡಿ ಮತ್ತೆ ಮುಂದಿನ ಸಂಧ್ಯಾ ವಂದನೆ ಮುಂದುವರಿಸೋದು. ಬೆಳಗ್ಗೆ ಪ್ರತಿದಿನ ಹೇಳೋಕ್ಕಾಗದೇ ಇರ್ಬೋದು. ಈಗ 6:30ಗೆ ಸೂರ್ಯೋದಯ, ಅಂದರೆ 5 ಗಂಟೆಗೆ ಬ್ರಹ್ಮ ಮುಹೂರ್ತ. 5 ಗಂಟೆಗೆ ಎದ್ದರೆ ನಾವು ಕರೆಕ್ಟ್ 6:30ಗೆ ಅರ್ಘ್ಯ ಕೊಡೋಕ್ಕಾಗುತ್ತೆ, ಜಪ ಎಲ್ಲ ಕರೆಕ್ಟ್ ಹೇಳಿ ಟೈಮಿಗೆ ಮಾಡೋಕ್ಕಾಗುತ್ತೆ. ಸಂಧ್ಯಾ ವಂದನೆ ಅಂತ ಮಾಡ್ಬೋದು. ಹೇಳೋದು ಲೇಟ್ ಆಯಿತು, 6 ಗಂಟೆ ಆಯಿತು ಅಂದರೆ ಇವೆಲ್ಲ ಮಾಡಲಿಕ್ಕಾಗೋದಿಲ್ಲ. ಆಗ ಪ್ರಾಯಶ್ಚಿತ್ತ ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ನಾವು ಸಂಧ್ಯಾ ವಂದನೆ ಸಮಯಕ್ಕೆ ಮಾಡೋಕ್ಕಾಗದೇ ಇದ್ದರೂ ಇನ್ನೊಂದು ಆಲ್ಟರ್ನೇಟಿವ್ ಮಾಡ್ಬೋದು. ಏನು, ಈಗ 6:30ಗೆ ಸೂರ್ಯೋದಯ, ನಾವು 5 ಗಂಟೆಗೆ ಹೇಳಲಿಕ್ಕಾಗಲಿಲ್ಲ ಅಂದಾಗ ಏನು ಮಾಡ್ಬೋದು, 6 ಗಂಟೆಗೆ ಎದ್ದು ಕೈಕಾಲು ಮುಖ ಎಲ್ಲ ತೊಳೆದು ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಸ್ನಾನ ಮಾಡೋದಕ್ಕೂ ಮುಂಚೆ ಅಷ್ಟೊತ್ತಿಗೆ ಆಗಲೇ ಸೂರ್ಯೋದಯ ಆಗುತ್ತೆ. ಆಗ ಏನು ಮಾಡ್ಬೋದು, ನಾವು ಆಕಾಶವನ್ನು ನೋಡಿ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಎಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ನಮ್ಮ ಇಷ್ಟ ದೇವತೆಯನ್ನು ಸ್ತೋತ್ರ ಮಾಡ್ಬೋದು. ಇದು ಒಂದು ರೀತಿಯ ಸಂಧ್ಯಾ ವಂದನೆಯೇ. ಸಂಧ್ಯಾ ವಂದನೆ ಅಂತ ಹೇಳಿದರೆ ನಾವು ಸ್ನಾನ ಮಾಡಿ ಗಾಯತ್ರಿ ಜಪ ಮಾಡಿದರೆ ಸಂಧ್ಯಾ ವಂದನೆ, ಅದು ಪರ್ಫೆಕ್ಟು. ಕೆಲವೊಂದು ಸಮಯದಲ್ಲಿ ಅನಿವಾರ್ಯ ಆದಾಗ ಈ ರೀತಿ ಮಾಡ್ಕೊಳ್ಬೋದು. ಇದರಿಂದ ನಾವು ಆ ಕನೆಕ್ಷನ್ ಬಿಟ್ಟು ಹೋಗೋದಿಲ್ಲ. ಇಲ್ಲ ಅಂತಾದರೆ ನಾವು ನಿದ್ದೆಯೇ ಗತಿ. ಇದಿಷ್ಟು ಸಂಧ್ಯಾ ವಂದನೆ ಬೇಸಿಕ್ ವಿಚಾರಗಳು. ಇನ್ನು ಸಂಧ್ಯಾ ವಂದನೆ ಒಂದೊಂದು ಪ್ರೊಸೀಜರು ಗಾಯತ್ರಿ ಅನುಷ್ಠಾನದಿಂದ ಶುರುವಾಗುತ್ತೆ. ಹರಿ ಓಂ.